ನಮಸ್ಕಾರ ಸ್ನೇಹಿತರೆ. ನಿಮ್ಗೆ ಇವಾಗ ನಾನೊಂದು ಪ್ರಶ್ನೆಯನ್ನು ಕೇಳ್ತೀನಿ. ದೇಶಕ್ಕೆ ಅನ್ನವನ್ನ ಕೊಡುವಂತ ರೈತನಿಗೆ ನಾವು ಯಾವ ರೀತಿ ಗೌರವವನ್ನ ಕೊಡ್ತೀವಿ? ಆದರೆ ನಾಳೆ ಕೃಷಿ ಅಧಿಕಾರಿಗಳಾಗಿ ಅದೇ ರೈತನಿಗೆ ಮಾರ್ಗದರ್ಶನವನ್ನ ನೀಡುವಂತ ಕೃಷಿ ವಿದ್ಯಾರ್ಥಿಗಳ ಧ್ವನಿಗೆ ನಾವು ನಿಜವಾಗ್ಲೂ ಗೌರವ ಕೊಡ್ತಾ ಇದ್ದೇವಾ? ಈ ಮಾತನ್ನು ನಾನಿವತ್ತು ಯಾಕೆ ಕೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇವತ್ತು ಕರ್ನಾಟಕದ ಹಲವಾರು ಕೃಷಿ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ರಸ್ತೆಗಿಳಿದಿದ್ದಾರೆ. ಯಾಕೆ ಗೊತ್ತಾ? ಅವ್ರಿಗೆ ಏನ್ ಬೇಕು ಅಂತ ಗೊತ್ತಾ? ಸರ್ಕಾರ ಇದ್ರ ಬಗ್ಗೆ ಏನು ಮಾಡ್ತಾ ಇದೆ ಅನ್ನೋಂಥದ್ದು ಕೂಡ ದೊಡ್ಡ ಪ್ರಶ್ನೆಯಾಗಿದೆ. ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಸಹ ಪ್ರತಿಭಟನೆ ಮಾಡುವಂತಿದ್ದ ವಿದ್ಯಾರ್ಥಿಗಳು ಅವರನ್ನ ಭೇಟಿಯಾಗಿ ಕೂಡ ಮಾತನಾಡಿದ್ದಾರೆ. ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೇಮಕಾತಿ ಪ್ರಕ್ರಿಯೆ ಇನ್ನೂ ಕೂಡ ಮುಂದುವರಿತಿರೋದು ಯಾಕೆ? ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ವಿಡಿಯೋವನ್ನ ಕೊನೆ ತನಕ ನೋಡಿ. ನಿಮ್ಗೆ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೆ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತಾ ಹೋಗ್ತೀನಿ. ಈ ವಿಡಿಯೋ ಯಾವುದೇ ರಾಜಕೀಯ ಪಕ್ಷದ ಪರ ಆಗಿರ್ಲಿ, ಯಾವುದೇ ರಾಜಕೀಯ ಪಕ್ಷದ ವಿರೋಧ ಆಗಿರೋದಿಲ್ಲ. ಇದು ಕೇವಲ ಕೃಷಿ ವಿದ್ಯಾರ್ಥಿಗಳು ಯಾಕೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎಂಬುದನ್ನು ಮಾತ್ರ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗ್ಬೇಕು. ಏನಾಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಕೃಷಿ ಅಧಿಕಾರಿ ಅಂದ್ರೆ ಎಒ ಏನಂತ ಇತ್ತು, ಅದೇ ರೀತಿ ಸಹಾಯಕ ಕೃಷಿ ಅಧಿಕಾರಿ ಎಎಒ ಈ ನೇಮಕಾತಿಗೆ ಸಂಬಂಧಪಟ್ಟಂತೆ ಅರ್ಹತಾ ನಿಯಮಗಳೇನಿತ್ತು ಅದರಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಅಂತ ಹೇಳಿ ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಈ ಅರ್ಹತೆಗಳೇನಿತ್ತು, ಅಗ್ರಿಕಲ್ಚರ್ ಆಗಿರ್ಬೇಕು, ಆ ರೀತಿ ಏನೊಂದು ಅರ್ಹತೆಗಳಿರುತ್ತೆ, ಆ ಅರ್ಹತೆಗಳನ್ನ ವಿಸ್ತರಣೆ ಮಾಡಿದ್ದಾರೆ. ಹೇಗೆ ಅಂತಂದ್ರೆ ಬಿಟೆಕ್ ಬಯೋಟೆಕ್ನಾಲಜಿ ಆದವರು ಸಹ ಈ ಅಗ್ರಿಕಲ್ಚರ್ ಆಫೀಸರ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕ್ಬೋದು. ಈ ರೀತಿ ಮಾಡಿರೋದಕ್ಕಾಗಿ ಇವಾಗ ಏನು ಕೃಷಿ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಪ್ರಾಬ್ಲಮ್ ಆಗಿರುವಂತದ್ದು. ಇದನ್ನ ವಿರೋಧ ಮಾಡಿ ರಾಜ್ಯದ ವಿವಿಧವಾಗಿರುವಂತಹ ಕೃಷಿ ವಿಶ್ವವಿದ್ಯಾಲಯಗಳೇನಿದೆ ಅದರಲ್ಲಿ ಪ್ರತಿಭಟನೆಗಳು ನಡೀತಾನೆ ಇದೆ, ನಿಮ್ಗೆಲ್ಲ ಗೊತ್ತೇ ಇದೆ. ಇದೆಲ್ಲದರ ನಂತರ ಒಂದು ಮುಖ್ಯವಾದಂತ ಬೆಳವಣಿಗೆ ಆಗಿತ್ತು. ಅದೇನು ಅಂತ ಅಂದ್ರೆ, ನಿನ್ನೆ ಹೋಗಿ ವಿದ್ಯಾರ್ಥಿಗಳು ಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿಯಾಗಿ ನಮ್ಮ ಬೇಡಿಕೆಗಳೇನಿದೆ ಅನ್ನೋದನ್ನು ಸಹ ಅವರು ತಿಳಿಸಿರ್ತಾರೆ. ಇದನ್ನೆಲ್ಲ ಸರಿಯಾಗಿ ಮಾತನ್ನ ಏನು ಸಿಎಂ ಅವರು ಕರೆಕ್ಟ್ ಆಗಿ ಮರದ ಕಟ್ಟೆ ಮೇಲೆ ಕೂತು ವಿದ್ಯಾರ್ಥಿಗಳ ಮಾತನ್ನ ಕೇಳಿರ್ತಾರೆ. ಇದು ನಿಜವಾಗ್ಲೂ ಒಳ್ಳೇದು. ಬಟ್ ಆದ್ರೆ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತದ್ದು ಕೇವಲ ಮಾತಲ್ಲ, ಒಂದು ಕರೆಕ್ಟ್ ಆದಂತ ಒಂದು ನಿರ್ಧಾರ ಬೇಕಾಗಿದೆ. ಇವಾಗ ಇದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳ ಬೇಡಿಕೆ ಏನಿದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗೋಣ. ನಿಮ್ಗೆ ಮುಂಚೆನೇದಾಗಿ ಹಿಂದಿನ ವಿಡಿಯೋದಲ್ಲಿ ಇದನ್ನು ತಿಳಿಸಿದ್ದೆ, ಬಟ್ ಇಲ್ಲಿ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ. ಈ ಹೋರಾಟ ಏನಿದೆ ಇದು ಕೇವಲ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೇಮಕಾತಿಗೆ ಸಂಬಂಧಪಟ್ಟ ವಿಷಯ ಮಾತ್ರವಾಗಿಲ್ಲ. ಇದು ವಿದ್ಯಾರ್ಥಿಗಳು ಸರ್ಕಾರದ ಮುಂದೆ ಹಲವಾರು ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಅದು ಯಾವ್ಯಾವುದು ಅಂತ ಹೇಳಿ ಇವಾಗ ನಿಮ್ಗೆ ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೇನ್ ಇರುವಂತಹ ಬೇಡಿಕೆಗಳನ್ನ ಮಾತ್ರ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಇವಾಗೇನು ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೇಮಕಾತಿ ಪ್ರಕ್ರಿಯೆ ತಾತ್ಕಾಲಿಕವಾಗಿ ಅದನ್ನ ಸ್ಥಗಿತಗೊಳಿಸಬೇಕು. ಯಾಕೆ ಅಂತ ಅಂದ್ರೆ, ಇವಾಗ ನೋಡಿ ರೈಟೆಕ್ ಈಗೇನು ಯೂನಿವರ್ಸಿಟಿ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತ ಒಂದು ಕೆಲವೊಂದಿಷ್ಟು ನೀತಿಗಳನ್ನೇನು ಇವರು ರೀಯಾಗಿ ಹಾಕಿದ್ದಾರೆ, ಅದನ್ನೆಲ್ಲ ವಾಪಸ್ ತಗೋಬೇಕು. ನೆಕ್ಸ್ಟ್ ಏನು ದೈಸಿ ಪ್ರೋಗ್ರಾಮ್ ಅಂತ ಏನಿತ್ತು ಇದು ಮಾತ್ರ ಮಸ್ಟ್, ಇದನ್ನ ಬಂದ್ ಮಾಡಬೇಕು ಅಂತ ಹೇಳ್ಕೊಂಡು ಕೇಳ್ಕೊಂತ ಇದ್ದಾರೆ. ಅದರ ಜೊತೆಗೆ ಹೊಸದಾಗಿ ಏನು ಖಾಸಗಿ ಕೃಷಿ ಕಾಲೇಜುಗಳಿಗೆ ಏನು ಪರ್ಮಿಷನ್ ಅನ್ನ ಕೊಡ್ತಾ ಇದ್ದಾರೆ, ಆ ಅನುಮತಿಯನ್ನ ನಿಲ್ಲಿಸಬೇಕು. ಯಾಕೆ ಅಂತಂದ್ರೆ ವಿದ್ಯಾರ್ಥಿಗಳ ಪ್ರಕಾರ ಇವಾಗಲೇ ನಿಮ್ಗೆಲ್ಲ ಗೊತ್ತಿರುವಂತೆ ಉದ್ಯೋಗಾವಕಾಶ ತುಂಬಾನೇ ಕಡಿಮೆ ಆಗ್ತಾ ಇದೆ. ಇದು ಕೇವಲ ಅಗ್ರಿಕಲ್ಚರ್ ಅಂತ ಅಲ್ಲ, ಪ್ರತಿಯೊಂದು ಫೀಲ್ಡ್ ಅಲ್ಲೂ ಸಹ ಉದ್ಯೋಗಾವಕಾಶಗಳು ಕಮ್ಮಿ ಆಗ್ತಾನೆ ಇದೆ. ಇವ್ರು ಇದರ ಜೊತೆಗೆ ಹೊಸ ಹೊಸ ಗೌರ್ಮೆಂಟ್ ಕಾಲೇಜನ್ನು ಬಿಟ್ಟು ಇವಾಗ ಪ್ರೈವೇಟ್ ಕಾಲೇಜುಗಳನ್ನ ತರಿತಾ ಹೋದ್ರು ಅಂತ ಅಂದ್ರೆ ಈ ಸಮಸ್ಯೆ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ದೊಡ್ಡ ತಲೆನೋವಾಗಿದೆ ಸ್ಟೂಡೆಂಟ್ಸ್ ಗಳಿಗೆ. ಅದ್ರ ಜೊತೆಗೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಬರುತ್ತೆ, ಏನು ಅಂತ ಅಂದ್ರೆ ಇದೇ ಸಮಯದಲ್ಲಿ ಅಂತ ಅಂದ್ರೆ ಇವಾಗೆಲ್ಲ ಏನು ನೀವು ನೋಡ್ತಾ ಇರ್ತೀರಾ ಪ್ರತಿಭಟನೆಗಳು ನಡೀತಾನೆ ಇದೆ. ಅದು ನಡೆಯುವಂತ ಸಮಯದಲ್ಲೇ ಈ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೇಮಕಾತಿ ಪ್ರಕ್ರಿಯೆ ಏನಿದೆ ಅದು ಅದರ ಪಾಡಿಗೆ ಅದು ಮುಂದೆ ಹೋಗ್ತಾನೆ ಇದೆ. ಹಾಲ್ ಟಿಕೆಟ್ ಕೂಡ ಬಿಡುಗಡೆ ಆಗಿದೆ, ನಿಮ್ಗೆಲ್ಲ ಗೊತ್ತಾ ಇದೆ. ಒಂದು ಕಡೆ ವಿದ್ಯಾರ್ಥಿಗಳು ಇವಾಗ ಏನು ಸರ್ಕಾರದ ಜೊತೆ ಮಾತಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ನೇಮಕಾತಿ ಪ್ರಕ್ರಿಯೆಯನ್ನ ಮುಂದುವರಿಸ್ತಾನೆ ಇದೆ. ಹಾಗಾದ್ರೆ ಇವಾಗ ವಿದ್ಯಾರ್ಥಿಗಳ ಬೇಡಿಕೆಗಳನ್ನ ಪರಿಶೀಲನೆ ಮಾಡುವ ಟೈಮಲ್ಲಿ ಈ ಪ್ರಕ್ರಿಯೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಕ್ ಆಗೋದಿಲ್ವಾ? ಇದು ಪ್ರಶ್ನೆನ ಎಲ್ಲರೂ ಕೇಳಲೇಬೇಕು. ಜೊತೆಗೆ ಇದೇ ಪ್ರಶ್ನೆಯನ್ನ ಸಾವಿರಾರು ವಿದ್ಯಾರ್ಥಿಗಳು ಸಹ ಇದನ್ನ ಕೇಳಿನೇ ಈ ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಇನ್ನು ಕೆಲವೇ ದಿನಗಳು ಮಾತ್ರ ಇವಾಗ ಎಕ್ಸಾಮ್ಗೆ ಉಳಿದಿದೆ. ಜೊತೆಗೆ ನೆಕ್ಸ್ಟ್ ಇವಾಗ ದಿನ ಬಿಟ್ಟು ದಿನ ಈಗ ಬರ್ತಾ ಬರ್ತಾ ಎಕ್ಸಾಮ್ ಏನ್ ಹತ್ರ ಬರ್ತಾ ಇದೆ, ಹೋರಾಟ ಇನ್ನಷ್ಟು ತೀವ್ರವಾಗ್ತಾನೆ ಇದೆ. ಅದು ಕೂಡ ನಿಮ್ಗೆಲ್ಲ ಗೊತ್ತೇ ಇದೆ. ನಿಮ್ಗೆ ಈಗ ಕೆಲವು ಕವರೇಜ್ ಮಾತ್ರ ನಿಮ್ಗೆ ಟಿವಿ ಚಾನಲ್ಸ್ ಗಳಲ್ಲಿ ಸಿಗ್ತಾ ಇದೆ. ಅದಕ್ಕಿಂತ ಜಾಸ್ತಿ ನಡೀತಾ ಇರೋದನ್ನ ಇಲ್ಲಿ ಯಾರು ನಿಮ್ಗೆ ಜಾಸ್ತಿ ಟೆಲಿಕಾಸ್ಟ್ ಮಾಡ್ತಿಲ್ಲ. ಫಸ್ಟ್ ಏನಾಗಿತ್ತು ಅಂತಂದ್ರೆ ಜಸ್ಟ್ ಕ್ಲಾಸ್ ಅನ್ನಷ್ಟೇ ಅವ್ರು ಬಹಿಷ್ಕಾರ ಮಾಡಿದವರು ನೆಕ್ಸ್ಟ್ ಪ್ರತಿಭಟನೆಗೆ ತಿರುಗ್ತು. ಅದರ ನಂತರ ಈ ಮೆರವಣಿಗೆಗಳನ್ನ ಮಾಡಿದ್ರು. ಇವಾಗ ಯೂನಿವರ್ಸಿಟಿ ಬಾಗಿಲುಗಳನ್ನೇ ಮುಚ್ಚಿದ್ದಾರೆ. ಅದನ್ನು ಬಿಟ್ಟು ಇವಾಗ ಕೆಲವೊಂದಿಷ್ಟು ವಿದ್ಯಾರ್ಥಿಗಳನ್ನ ನಿನ್ನೆ ನೋಡ್ದಂಗೆ ತುಂಬಾ ಜನ ವಿದ್ಯಾರ್ಥಿಗಳು ಉಪವಾಸ ಸತ್ಯಾಗ್ರಹ ಸಹ ಇವಾಗ ಮಾಡ್ತಾ ಇದ್ದಾರೆ. ಇದರಿಂದ ಒಂದು ವಿಷಯ ಸ್ಪಷ್ಟವಾಗ್ತಾ ಇರೋದು ಏನು ಅಂತ ಅಂದ್ರೆ, ಇದು ಕೇವಲ ಅವರು ಒಂದು ದಿನಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ಕೊಂಡು ಮಾಡ್ತಾ ಇರೋದಲ್ಲ. ಇದು ದಿನದಿಂದ ದಿನಕ್ಕೆ ಜಾಸ್ತಿನೇ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಮತ್ತೆ ಹೆಚ್ಚು ಕಾಲೇಜಲ್ಲಿರುವಂತಹ ಸ್ಟೂಡೆಂಟ್ಸ್ ಗಳಾಗಿರ್ಬೋದು, ಅಲುಮ್ನಿಸ್ ಗಳಾಗಿರ್ಬೋದು ಇದಕ್ಕೆ ಸಪೋರ್ಟ್ ಅನ್ನ ಮಾಡ್ತಾನೆ ಇದ್ದಾರೆ. ವಿದ್ಯಾರ್ಥಿಗಳು ತಮ್ಮ ಇವಾಗ ಏನು ಅವ್ರ ಭವಿಷ್ಯ ನೆಕ್ಸ್ಟ್ ಏನೈತಿ ಆ ಭವಿಷ್ಯದ ಬಗ್ಗೆ ಗಂಭೀರವಾಗಿ ಇವಾಗ ಕಳವಳ ಅಂತ ಅವ್ರಿಗೆ ಇದ್ದೇ ಇರುತ್ತೆ. ಅದೇ ಕಾರಣ ದಿನದಿಂದ ದಿನಕ್ಕೆ ಈ ಪ್ರತಿಭಟನೆ ಜಾಸ್ತಿ ಆಗ್ತಾ ಇರೋದಕ್ಕೆ ಕಾರಣ. ಇವಾಗ ಯಾರು ನೀವು ಕೃಷಿ ಮಾಡದೇ ಇರೋ ಕೃಷಿ ಏನು ಓದದೇ ಇರೋಂಥವ್ರು ಸಹ ನೀವು ಇಲ್ಲಿ ಇದನ್ನ ಕೇಳ್ತಾ ಇದ್ದೀರಾ,
ಈಗೆಲ್ಲರೂ ನಾವೆಲ್ಲ ಒಂದು ಪ್ರಶ್ನೆ ಏನು ಅಂತಂದ್ರೆ, ಒಮ್ಮೆ ಯೋಚನೆ ಮಾಡಿ ನೋಡಿ. 4 ವರ್ಷ ಇವರು BSc ಅಗ್ರಿಯನ್ನ ಮಾಡಿರ್ತಾರೆ, ಓದಿರ್ತಾರೆ. 4ರಿಂದ 5 ವರ್ಷ ಇಟ್ಕೊಳ್ಳೋಣ ಓದಿರ್ತಾರೆ. ಕಷ್ಟಪಟ್ಟು ಇವಾಗೇನೋ ಎಕ್ಸಾಮು ಅದು ಇದು ಅಂತ ಹೇಳ್ಕೊಂಡು ಕೃಷಿಗಳ ಬಗ್ಗೆನೇ ಓದಿರ್ತಾರೆ. ಜೊತೆಗೆ ಫೀಲ್ಡ್ ವರ್ಕ್ ಇರುತ್ತೆ, ರಿಸರ್ಚ್ ಮಾಡಬೇಕು, ಮತ್ತೆ ಪ್ರಾಕ್ಟಿಕಲ್ ಇರುತ್ತೆ. ಅದನ್ನ ಬಿಟ್ಟು ರೈತರ ಜೊತೆ ಹೋಗಿ ಕೆಲಸವನ್ನು ಕೂಡ ಮಾಡಬೇಕು. ಇಷ್ಟೆಲ್ಲ ಮಾಡ್ಕೊಂಡು ಎಲ್ಲ ಮುಗಿದ್ಮೇಲೆ ಲಾಸ್ಟ್ ಏನೊಂದು ಗ್ರಾಜುಯೇಷನ್ ಆಯ್ತು ಅಂತ ನೆಕ್ಸ್ಟ್ ಹೋದ್ರೆ ಉದ್ಯೋಗದ ಬಗ್ಗೆ ಅವ್ರು ಚಿಂತೆ ಮಾಡಿದ್ರು ಅಂತಂದ್ರೆ ಈ ರೀತಿ ಕಾಣುತ್ತೆ. ಎಲ್ಲರೂ ಕೂಡ ಅವ್ರು ಬರೆಯುವಂತ ಎಕ್ಸಾಮ್ ಅನ್ನ ಎಲ್ಲರೂ ಬರಿಬಹುದು ಅಂತಂದ್ರೆ ಇವಾಗ ಅಗ್ರಿಯನ್ನ ಮಾಡೋದ್ರಿಂದ ಪ್ರಯೋಜನ ಆದ್ರೂ ಏನಿದೆ? ಇದನ್ನೆಲ್ಲ ನೋಡ್ತಾ ಹೋದಾಗ ಯಾವುದೇ ವಿದ್ಯಾರ್ಥಿ ಆಗ್ಲಿ ಬೇಜಾರಾಗೇ ಆಗುತ್ತೆ. ಇವಾಗ ಇದಕ್ಕಿಂತ ನಿಮ್ಗೆ ಒಂದು ಒಳ್ಳೆ ಒಂದು ಉದಾಹರಣೆ ಕೊಡ್ತಾ ಹೋಗ್ತೀನಿ ನೋಡಿ. ಒಬ್ಬ MBBS ಮಾಡಿರ್ತಾನೆ ಒಬ್ಬ ವಿದ್ಯಾರ್ಥಿ. ಅವನು ಓದಿದ್ದು ಯಾವುದು MBBS ಆಗಿರುತ್ತೆ. ಅವ್ನು ಎಲ್ಲಿ ವರ್ಕ್ ಮಾಡಬೇಕು? ಹಾಸ್ಪಿಟಲ್ ವರ್ಕ್ ಮಾಡ್ಬೋದು. ಇವಾಗ ಅವ್ನು ಓದಿದ್ದು MBBS ಆಗುತ್ತೆ. ಅವನೇನು ನಿರೀಕ್ಷೆ ಮಾಡ್ತಿರ್ತಾನೆ ಅಂತಂದ್ರೆ ಐ ಆಮ್ ಬಿಕಮ್ ಅ ಡಾಕ್ಟರ್, ನಾನು ಇವಾಗ ನೆಕ್ಸ್ಟ್ ಡಾಕ್ಟರ್ ಆಗ್ಬೇಕಂತ ಯೋಚನೆ ಮಾಡ್ತಾ ಇರ್ತಾನೆ. ಇವಾಗ ಒಬ್ಬ ಇಂಜಿನಿಯರಿಂಗ್ ಮಾಡಿರುವಂತ ವಿದ್ಯಾರ್ಥಿ ಅವ್ನು ಯಾವುದೋ ಒಂದು ಎಕ್ಸಾಂಪಲ್ ಅವನು ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಓದಿದಾನೆ ಅಂತಂದ್ರೆ ಅವನು ಬ್ರಾಂಚಿಗೆ ಸಂಬಂಧಪಟ್ಟಂತ IT ಕೆಲಸವನ್ನು ಅವನು ಹುಡುಕ್ತಾ ಇರ್ತಾನೆ. ಅದು ಸರಿ ಅಲ್ವಾ? ಹಾಗಿದ್ದ ಮೇಲೆ ಒಬ್ಬ ಕೃಷಿ ವಿದ್ಯಾರ್ಥಿ ಏನು ಅವನು BSc ಅಗ್ರಿಕಲ್ಚರ್ ಮಾಡಿರ್ತಾನೆ. ಅವ್ನು ಓದಿರುವಂತದ್ದು ಯಾವ್ದಾಗಿರುತ್ತೆ? ಅಗ್ರಿಕಲ್ಚರ್ ಆಗಿರುತ್ತೆ. ಅವ್ನು ಇವಾಗ ನಿರೀಕ್ಷೆ ಮಾಡಬೇಕಾಗಿದ್ದು ಯಾವುದು? ನೀವೇ ಹೇಳಿ. ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು, ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಆಗಿರ್ಬೋದು. ಆ ಹುದ್ದೆಗಳಿಗೆ ಅವನು ನಿರೀಕ್ಷೆ ಮಾಡ್ತಾರಂತದ್ದು ತಪ್ಪಾಗಿರುತ್ತಾ? ಯಾಕಂದ್ರೆ ನಾವೇ ಕ್ವಶನ್ ಹಾಕೋಬೇಕು. ಅದರ ಜೊತೆಗೆ ಇವಾಗ ಒಂದು ಗೊಬ್ಬರದ ಅಂಗಡಿಗಳಾಗಿರ್ಲಿ, ಆ ಗೊಬ್ಬರದ ಬಗ್ಗೆ ಜಾಸ್ತಿ ನಾಲೆಡ್ಜ್ ಯಾರಿಗಿರುತ್ತೆ? 4 ವರ್ಷ ಯಾಕೆ ಓದಿರ್ತಾರೆ? ಅದ್ರ ಬಗ್ಗೆನೇ ಓದಿರ್ತಾರೆ. ಸೊ ಅವರು ಆ ಗೊಬ್ಬರದ ಅಂಗಡಿಗಳನ್ನು ಸಹ ಅವರಿಗೆ ಕೊಡುವಂಥದ್ದು ತಪ್ಪಾಗುತ್ತಾ? ಇಲ್ಲ. ಈಗ ಅದನ್ನೇ ಅವರು 10ನೇ ಕ್ಲಾಸನ್ನ ಪಾಸ್ ಆಗಿ ನೆಕ್ಸ್ಟ್ ಒಂದು 6 ತಿಂಗಳು ಏನೋ ಒಂದು ಕ್ಲಾಸಸ್ಗೆ ಹೋಗಿ ಅದನ್ನ ಅವರಿಗೆ ಇವರು ಗೊಬ್ಬರದ ಅಂಗಡಿಗಳನ್ನು ಸಹ ಈ ದೈಸಿ ಪ್ರೋಗ್ರಾಮ್ ಇಂದ ಕೊಡ್ತಾರೆ ಅಂತ ಅಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಮಾಡೋದ್ರಿಂದ ಪ್ರಯೋಜನ ಏನಿರುತ್ತೆ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಬರುವಂತ ಕ್ವಶನ್. ಇದು ಹೇಗೆ ಆಗುತ್ತೆ ಅಂತ ಅಂದ್ರೆ ಇವಾಗ ನೀರಲ್ಲಿ ಸ್ವಿಮ್ಮಿಂಗ್ ಮಾಡುವಂತ ಮೀನನ್ನು ತಗೊಂಡೋಗಿ ನೀವು ಟ್ರ್ಯಾಕ್ ಅಲ್ಲಿ ಬಿಟ್ಟು ರನ್ ಮಾಡುವಂತ ಹೇಳಿ ಕಳಿಸ್ದಂಗೆ ಆಗ್ತಾ ಇದೆ ಪರಿಸ್ಥಿತಿ. ಇವಾಗ ನಾವು ವಿದ್ಯಾರ್ಥಿಗಳು ಒಂದೇ ಅಲ್ಲ, ಇವಾಗ ಸರ್ಕಾರ ದೃಷ್ಟಿಯಿಂದ ನಾವು ನೋಡ್ಬೇಕು ಅಂತ ಅಂದ್ರೂ ಕೂಡ ಇವಾಗ ಫಸ್ಟ್ ಆಫ್ ಆಲ್ ನೋಡಿ, ಸರ್ಕಾರಕ್ಕೆ ತನ್ನದೇ ಆದಂತ ಒಂದೊಂದು ಕಾರಣಗಳಿರುತ್ತೆ. ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು. ಹೆಚ್ಚು ಅಭ್ಯರ್ಥಿಗಳಿಗೆ ಈಗ ಅವಕಾಶವನ್ನ ಒಂದು ಎಕ್ಸಾಮ್ಗೆ ಕೊಡಬೇಕು ಅನ್ನೋಂಥದ್ದು ಸರ್ಕಾರದ ಉದ್ದೇಶ ಆಗಿರ್ಬೋದು. ಓಕೆ, ಇಂಥ ನಿರ್ಧಾರನ ಅವ್ರು ಫಸ್ಟ್ ಆಫ್ ಆಲ್ ತಗೊಳಕ್ಕಿಂತ ಮುಂಚೆ ಆ ಕ್ಷೇತ್ರದಲ್ಲಿರುವಂತ ವಿದ್ಯಾರ್ಥಿಗಳು ಯಾರು? ಇವಾಗ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ ಅಲ್ಲಿ ಇರುವಂತ ಯಾವ ಕ್ಷೇತ್ರದ ವಿದ್ಯಾರ್ಥಿಗಳು ಇಷ್ಟು ತನಕ ಅವ್ರ ಎಕ್ಸಾಮ್ ಬರೀತಿದ್ದವರು ಅವ್ರ ಅಭಿಪ್ರಾಯವನ್ನ ಕೇಳಬೇಕು ತಾನೆ. ಇದರಿಂದಾನೇ ಇಲ್ಲಿ ಮೇನ್ ಆಗಿ ವಿವಾದ ಹುಟ್ಕೊಳ್ಳೋಕೆ ಸ್ಟಾರ್ಟ್ ಆಗಿದ್ದು. ಇನ್ ಕೇಸ್ ಇಲ್ಲೇ ಅವರು ಅದನ್ನ ಸರಿ ಮಾಡಿದ್ರು ಅಂತ ಅಂದ್ರೆ ಇಷ್ಟೊತ್ತು ಈ ಪರಿಸ್ಥಿತಿ ಯಾರಿಗೂ ಕೂಡ ಬರ್ತಿರ್ಲಿಲ್ಲ. ಇವಾಗ ನಮ್ಮ ಅಭಿಪ್ರಾಯ ಏನು ಅಂತ ಅಂದ್ರೆ ಇವಾಗ ವಿದ್ಯಾರ್ಥಿಗಳು ಶಾಂತಿಯುತವಾಗಂತೂ ಪ್ರತಿಭಟನೆ ಮಾಡ್ತಾ ಇದ್ರು, ಬಟ್ ಯಾರೂ ಅವ್ರ ಕಡೆ ಕೇರ್ ಮಾಡಿಲ್ಲ. ಸೊ ಇವಾಗ ಅವರು ದಿನದಿಂದ ದಿನಕ್ಕೆ ಪ್ರತಿಭಟನೆಯನ್ನ ಜಾಸ್ತಿ ಮಾಡ್ಕೊಂತ ಹೋಗ್ತಾ ಇದ್ದಾರೆ. ಸೊ ಇದು ಅವರು ಯಾಕೆ ಅಂತಂದ್ರೆ ಯಾರು ಅವ್ರ ಮಾತನ್ನ ಕೇಳದೇ ಇದ್ದಾಗ ಆ ಭಾವನೆ ಬರೋಂಥದ್ದು ಕಾಮನ್ ಆಗಿರುತ್ತೆ. ಆದ್ರೂ ಸಹ ವಿದ್ಯಾರ್ಥಿಗಳು ಶಾಂತಿಯುತವಾಗಿ ನಿಮ್ಮ ಹೋರಾಟನ ಮುಂದುವರಿಸ್ರಿ ಅಂತ ನಾವಿಲ್ಲಿ ಕೇಳ್ಕೊಂತೀವಿ. ಜೊತೆಗೆ ನಿಮ್ಗೆ ಈಗ ಆದಷ್ಟು ಬೇಗ ನ್ಯಾಯ ಸಿಗುವಂತ ಆಗ್ಬೇಕು. ನಮ್ಮ ದೇಶದಲ್ಲಿ ಇವಾಗ ರೈತನ ಅನ್ನದಾತ ಅಂತ ಕರಿತೀವಿ, ಬಟ್ ಆ ರೈತನಿಗೆ ಮಾರ್ಗದರ್ಶನ ನೀಡುವಂತವ್ರು ಯಾರು? ನಿಮ್ಗೆಲ್ಲ ಗೊತ್ತಿರತ್ತೆ. ಈಗ ನೋಡಿ, ಇವಾಗ ಒಂದು ಕೃಷಿ ಅಧಿಕಾರಿಗಳೇ ಆ ರೈತನಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಇವಾಗ ನಾವಲ್ಲಿ ಕೃಷಿ ಇಲಾಖೆಯಲ್ಲಿ ಇವಾಗ ಏನ್ ಸೇವೆ ಸಲ್ಲಿಸೋರು ಯಾರು ಇರ್ತಾರೆ ಅವ್ರಿಗೆ ಫಸ್ಟ್ ಆಫ್ ಆಲ್ ಕೃಷಿ ಸರಿಯಾಗಿ ಬಂದಿರಬೇಕು. ನೀವು MBBS ಮಾಡಿದವ್ರನ್ನ ಕರ್ಕೊಂಡು ಹೋಗಿ ಅವ್ರಿಗೆ ನೀವು ಇವಾಗ ರೈತನಿಗೆ ನೀವು ಯಾವ ಗೊಬ್ಬರ ಹಾಕ್ಬೇಕು ಅನ್ನೋದನ್ನ ಕೇಳಿ ಅಂತ ಅಂದ್ರೆ ಹೆಂಗ್ ಸರಿ ಆಗುತ್ತೆ? ಅದೇ ರೀತಿ ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್ ನ ತಗೊಂಡೋಗಿ MBBS ಸ್ಟೂಡೆಂಟ್ಸ್ ಗೆ ಹೋಗಿ ಮೆಡಿಸಿನ್ ಬರ್ಕೊಡ್ರಿ ಅಂತ ಅಂದ್ರೆ ಹೆಂಗ್ ಸರಿ ಆಗುತ್ತೆ? ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ. ಈ ರೀತಿ ಏನಾಗಿಲ್ಲ. ಈ ರೀತಿ ಮಾಡೋದು ತುಂಬಾನೇ ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಅವರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತವ್ರು ನಿಮ್ಗೆ ಯಾರಿಗೂ ಸಹ ಅವರು ಅನುಕಂಪವನ್ನ ಕೇಳ್ತಾ ಇಲ್ಲ. ಜಸ್ಟ್ ಏನು ಅವ್ರ ನ್ಯಾಯವನ್ನ ಕೇಳ್ತಾ ಇದ್ದಾರೆ. ಇವಾಗ ಪ್ರತಿಭಟನೆ ಮಾಡೋದೇ ಅಂತಿಮ ಗುರಿ ಆಗ್ತಾ ಹೋಗ್ಬಾರ್ದು. ಜೊತೆಗೆ ಈ ಸರ್ಕಾರ ಇದನ್ನ ಬೇಗನೆ ಆಲಿಸಿ ಅದಕ್ಕೆ ಏನು ಅಂತ ಪರಿಹಾರವನ್ನ ಕೊಟ್ರು ಅಂತ ಅಂದ್ರೆ ಎಲ್ಲಾ ಪ್ರತಿಭಟನೆ ಬಂದಾಗುತ್ತೆ ಮತ್ತೆ ಸ್ಟಾಪ್ ಆಗುತ್ತೆ. ಇದು ಕೇವಲ ನೋಡೋದಾದ್ರೆ ಕೇವಲ ಇಲ್ಲಿ ಕೃಷಿ ವಿದ್ಯಾರ್ಥಿಗಳ ಅವ್ರ ಭವಿಷ್ಯದ ಪ್ರಶ್ನೆ ಮಾತ್ರ ಆಗಿರಲ್ಲ. ಇದು ಕರ್ನಾಟಕದಲ್ಲಿರುವಂತ ಈಗೇನು ಕೃಷಿ ಕ್ಷೇತ್ರ ಇದೆ ಅದ್ರದ್ದೇ ಭವಿಷ್ಯ ಆಗಿದೆ ಇದು. ಯಾಕೆ ಅಂತ ನಿಮ್ಗೆ ಮುಂಚೆ ಎಲ್ಲ ಹೇಳಿದೆ ಇದರಿಂದ ಪ್ರಾಬ್ಲಮ್ಸ್ ಏನಾಗುತ್ತೆ ಅಂತ. ಸೊ ಇದ್ರ ಬಗ್ಗೆ ಎಲ್ಲರೂ ಒಂದ್ಸತಿ ವಿಚಾರ ಮಾಡಿ. ಇವಾಗ ನನಗೆ ಹೇಳ್ತಾ ಹೋಗಂತ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನ ಸಹ ತಿಳಿಸ್ತಾ ಹೋಗಿ. ಮಾಡ್ತಾ ಇರೋದು ಸರಿನೋ ತಪ್ಪು, ಮತ್ತೆ ನಿಮ್ಮ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ತಾ ಹೋಗಿ. ಇದೇ ರೀತಿ ಮಾಹಿತಿಗೆ ನೀವು ಗ್ರೀನ್ವಿಕ್ಸ್ ಅಕಾಡೆಮಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡ್ತಾ ಹೋಗಿ. ಎಲ್ಲರಿಗೂ ಇದು ಏನ್ ಆಗಿದೆ ಪ್ರಾಬ್ಲಮ್ ಅನ್ನೋದು ಸಹ ಗೊತ್ತಾಗ್ತಾ ಹೋಗಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.